ಎಲ್ಲೆಡೆ ಹೊಸ ವರ್ಷದ ಸಂಭ್ರಮದ ಅಲಿಯಲ್ಲಿ ತೇಲಾಡುತ್ತಾ ಕುಣಿದು ಕುಪ್ಪಳಿಸುತ್ತಿದ್ದರೆ ಈ ಗ್ರಾಮದಲ್ಲಿ ಜಾತಿವಾದಿಗಳಿಗೆ ಪಾಠ ಕಲಿಸಿದ ಭೀಮ ಕೊರಂಗವ್ ಯುದ್ಧ ವಿಜಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿಶ್ವದೆಲ್ಲೆಡೆ ಹೊಸ ವರ್ಷದ ನೆಪವೊಡ್ಡಿ ಮಧ್ಯದ ಅಮಲಿನಲ್ಲಿ ತೇಲಾಡುತ್ತಿದ್ದರೆ ಈ ಗ್ರಾಮದಲ್ಲಿ ಭೀಮ ಕೊರಂಗವ್ ವಿಜಯೋತ್ಸವದ ಶೌರ್ಯ ಹಾಗೂ ತ್ಯಾಗದ ಸ್ಮರಣೆಯೊಂದಿಗೆ ಹೊಸ ವರ್ಷವನ್ನು ಅರ್ಥಪೂರ್ಣವಾಗಿ ಮತ್ತು ಪ್ರೇರಣಾದಾಯಕವಾಗಿ ಬರಮಾಡಿಕೊಳ್ಳಲಾಯಿತು. ಮಗ್ಗ ಕೆಆರ್ ಪುರದಲ್ಲಿ ಭೀಮ ಕೊರಂಗವ್ ವಿಜಯೋತ್ಸವ ಆಚರಣೆ. 32 ಅಡಿ ಎತ್ತರದ ಕಟೌಟ್ ನಿಲ್ಲಿಸಿ ಕೊರಂಗವ್ ಯುದ್ಧ ವೀರರ ಸ್ಮರಣೆ. 1818 ಜನವರಿ 1 ಅಸ್ಪೃಶ್ಯರು ಮರೆಯದ ಸುದಿನ, ಜಾತಿವಾದಿಗಳನ್ನು ಬಗ್ಗು ಬಡಿದ ದಿನ. ಈ ಐತಿಹಾಸಿಕ ದಿನವನ್ನು ದೇಶಾದ್ಯಂತ ಆಚರಿಸಲಾಗುತ್ತೆ. ಅದೇ ರೀತಿ ಹೆಚ್ಡಿಕೋಟೆ ತಾಲೂಕಿನ ಮಗ್ಗೆ ಕೆಆರ್ಪುರ ಗ್ರಾಮದಲ್ಲೂ ಅತ್ಯಂತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. 30,000ದಷ್ಟು ಸೈನಿಕರಿದ್ದ ಪೇಶ್ವೆಗಳನ್ನು 500 ಮಂದಿ ಇದ್ದ ಮಹಾ ಸೈನಿಕರು ದಿಟ್ಟವಾಗಿ ಹೋರಾಟ ನಡೆಸಿ ಗೆದ್ದ ದಿನವನ್ನು ಸ್ಮರಿಸುವ ನಿಟ್ಟಿನಲ್ಲಿ ಅಂಬೇಡ್ಕರ್, ಪುಲೆ, ಪೆರಿಯಾರ್ ಮತ್ತು ಹೋರಾಟದ ಚಿಹ್ನೆಗಳ ಚಿತ್ರಗಳಿರುವ 32 ಅಡಿ ಎತ್ತರದ ಕಟೌಟ್ ನಿಲ್ಲಿಸಿ ಭೀಮ ಕೊರಂಗವ್ ವಿಜಯೋತ್ಸವ ಆಚರಿಸಲಾಯಿತು. ಮೊದಲಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರದ ಮುಂದೆ ಹಣತೆ ಹಚ್ಚಿ ವೀರ ಯೋಧರನ್ನು ಸ್ಮರಿಸಲಾಯಿತು. ಪೇಶ್ವೆಗಳ ವಿರುದ್ಧ ಹೋರಾಟ ಮಾಡಿ ಜಯಿಸಿದ ಮಹಾ ಸೈನಿಕರಿಗೆ ನಮನ ಸಲ್ಲಿಸಲಾಯಿತು. ಬಳಿಕ ಕೇಕ್ ಕತ್ತರಿಸಿ ಪೇಶ್ವೆಗಳ ಆಡಳಿತದಲ್ಲಿದ್ದ ಜಾತಿ ಅಸ್ಪೃಶ್ಯತೆ ಮೇಲೆ ಕೀಳುಗಳ ವಿರುದ್ಧ ಸೆಟೆದು ನಿಂತು ಮಹಾರಾಷ್ಟ್ರದ ಪುಣೆ ಹತ್ತಿರದ ಕೊರಂಗವ್ ಭೀಮ ನದಿಯ ದಂಡೆಯ ಮೇಲೆ ಸುಮಾರು 28,000 ಪೇಶ್ವೆಗಳೊಂದಿಗೆ ಹೋರಾಡಿ ವಿಜಯೋತ್ಸವ ಸಾಧಿಸಿದ ವೀರ ದಿಟ್ಟ ಮಹಾ ಸೈನಿಕರಿಗೆ ನಮನ ಸಲ್ಲಿಸಲಾಯಿತು. ಈ ವೇಳೆ ಯುವಕರು ತಮ್ಮಟ ಸದ್ದಿಗೆ ಹೆಜ್ಜೆ ಹಾಕಿ ಭೀಮ ಕೊರಂಗವ್ ವಿಜಯೋತ್ಸವ ಪರ ಜೈಕಾರ ಹಾಕಿದರು.
1818 ಜನವರಿ 1ರಂದು ಸಂಭ್ರಮಿಸಿದ ಆ ಐತಿಹಾಸಿಕ ವಿಜಯವು ಕೇವಲ ಒಂದು ಯುದ್ಧದ ಗೆಲುವಲ್ಲ, ಅದು ಸಾಮಾಜಿಕ ನ್ಯಾಯದ ಹೋರಾಟದಲ್ಲಿ ಅಮೂಲ್ಯ ಮೈಲುಗಲ್ಲು ಎಂದು ಅಲ್ಲಿ ನೆರೆದಿದ್ದ ಗ್ರಾಮದ ಮುಖಂಡರು ಬಣ್ಣಿಸಿದರು. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.